ಬೇರೆ ಭಿನ್ನಹವೇನು ಅಕ್ಕ, ಬೇರೆ ಭಿನ್ನಹವೇನು. ಸತಿಯರ ನೂರು ಮಡಿ ಚೆಲುವಿನಲಿ ಚಿತ್ತವ ಸೂರೆಗೊಂಡಿಹಳವಳು. ನಿನ್ನೋಲಗದ ಸತಿಯರಲಿ ಚೆಲುವಿನಲಿ ಚಿತ್ತವ ಸೂರೆಗೊಂಡಿಹಳವಳು. ಮಾರಿದಳು ಮದನಂಗೆ ಜೀವಿಸಲಾರೆನು. ಆಕೆಯನೊಳಗು ಮಾಡಿಸಿ ತೋರಿದೊಡೆ, ಆಕೆಯನೊಳಗು ಮಾಡಿಸಿ ತೋರಿದೊಡೆ. ತನ್ನೊಡಲೊಳಸುವಿಂಗಹುದು ನಿರ್ವಾಹ. ಪದ್ಯ 42. ಬೇರೆ ಭಿನ್ನಹವೇನು ಸತಿಯರ ನೂರು ಮಡಿ ಚೆಲುವಿನಲ್ಲಿ ಚಿತ್ತವ ಸೂರೆಗೊಂಡಿಹಳವಳು ಅಂತ ಹೇಳ್ತಾ ಇದ್ದಾನೆ. ಬೇರೇನೂ ಇಲ್ಲ, ನಿನ್ನ ಓಲಗದ ಎಲ್ಲ ತರುಣಿಯರ ಚೆಲುವಿಗೆ 100 ಮಡಿ ಚೆಲುವುಳ್ಳಂತಹ ಸೈರಂಧ್ರಿಯು ನನ್ನ ಮನಸ್ಸನ್ನು ಸೂರೆಗೊಂಡಿದ್ದಾಳೆ, ನನ್ನನ್ನು ಮನ್ಮಥನಿಗೆ ಮಾರಿದ್ದಾಳೆ. ಅವಳಿಲ್ಲದೆ ನಾನು ಬದುಕಿರಲಾರೆ. ಅವಳನ್ನು ನನ್ನ ಅಧೀನವಾಗುವಂತೆ ನೀನು ಮಾಡಿದರೆ ಜೀವವು ದೇಹದಲ್ಲೇ ಇರುತ್ತದೆ ಎಂದು ಕೀಚಕನು ಹೇಳ್ತಾ ಇದ್ದಾನೆ. ಎಂತಹ ಒಂದು ನೀಚವಾದ ಅಸಭ್ಯದ ಮಾತುಗಳಿವು ಅಂತ ಅನ್ನಿಸ್ತಾ ಇದೆ. 100 ಮಡಿ ಚೆಲುವುಳ್ಳಂತಹವಳು ಇವಳು ಮನ್ಮಥನಿಗೆ ಮಾರಿಬಿಟ್ಟಿದ್ದಾಳಂತೆ. ಹುಚ್ಚು ಪ್ರೀತಿಯ ಪರಮಾವಧಿ ಕೀಚಕನದು. ಕೀಚಕನು ತನ್ನ ಸಹೋದರಿ ಸುದೇಶ್ನೆಯನ್ನು ಎಷ್ಟೆಷ್ಟು ರೀತಿ ಅಂಗಲಾಚಿ ಸೈರಂಧ್ರಿಗಾಗಿ ತಿರುಕನಂತೆ ಬೇಡ್ತಾ ಇರೋದನ್ನು ಕವಿ ಕುಮಾರವ್ಯಾಸ ಈಗಾಗಲೇ ಅನೇಕ ಪದ್ಯಗಳಲ್ಲಿ ಬಹಳಷ್ಟು ಸೊಗಸಾಗಿ ಅಂತ ಹೇಳ್ಬೋದು. ಅಂದರೆ ಕಾವ್ಯದ ದೃಷ್ಟಿಯಲ್ಲಿ ಇದು ಸೊಗಸು, ಬಟ್ ಅವನ ಮಾತುಗಳು ಅಷ್ಟೇ ಒಂಥರ ಮನಸ್ಸಿಗೆ ಖೇದವನ್ನು ಉಂಟು ಮಾಡುತ್ತೆ. ಏನು ಹೀಗೆಲ್ಲ ಕೀಚಕ ಇಷ್ಟೆಲ್ಲ ಬೇಡ್ಕೊತಾ ಇದ್ದಾನ, ಇಂತಹ ಕಾಮಾಂಧನೆ ಅನ್ನುವಂತಹ ಭಾವನೆ ಓದುಗರಲ್ಲೂ ಮೂಡುತ್ತೆ. ಅಂಥ ವ್ಯಕ್ತಿಗಳು ಆ ಕಾಲದಲ್ಲಿ ಇದ್ರಲ್ಲ ಅನ್ನೋದಕ್ಕೂ ಬಹಳ ಜಿಗುಪ್ಸೆ ಆಗುತ್ತೆ. ರತಿಯ ಚೆಲುವಿನ ದ್ರೌಪದಿಯನ್ನು ಕಂಡು ಇವನು ನಾಚಿಕೆ ಹೇಗಾಗಿದೆ ಅಂದರೆ ಊರಾಚೆಗೆ ಅವನ ನಾಚಿಕೆ ಹೊಟ್ಟೋಗಿದೆ, ಹದ್ದು ಮೀರಿದೆ. ಮನ್ಮಥನ ಸೊಕ್ಕಿದಾನೆ ಇವಳು ಅಂತ ಹೇಳ್ತಾನೆ ಆ ಒಂದು ಹಿಂದಿನ ಪದ್ಯಗಳಲ್ಲಿ. ಅಂದರೆ ಆ ಮಾತು ಅವಳಿಗೆ ಹೇಳಿಕೊಂಡ ಅಂತ ಅಂದರೂ ಕೂಡ ಇವನೇ ಅವನು ಆ ರೀತಿ ಕಾಮಾಂಧದಲ್ಲಿ ಇವನೇ ಸೊಕ್ಕಿದ ಮನ್ಮಥನ ಆನೆ ರೀತಿ ಆಡ್ತಾ ಇದ್ದಾನೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾಂ ಅಂತ ಈಗಾಗಲೇ ಸಾಕಷ್ಟು ಬಾರಿ ಹೇಳಾಗಿದೆ. ಆ ಕಾಮಾಂಧನೆಯ ಪರಮಾವಧಿಯನ್ನು ದಾಟಿದ್ದಾನೆ. ಬೇಡಿಕೊಳ್ಳುತ್ತಿರುವಂತಹ ರೀತಿ ನೋಡಿ, ಬೇರೇನೂ ಭಿನ್ನಹವಿಲ್ಲ, ನಂಗೆ ಬೇರೆ ಏನೂ ಬೇಡಿಕೆ ಇಲ್ಲ, ಕೋರಿಕೆ ಇಲ್ಲ, ಏನೇನೂ ಕೇಳಲ್ಲ, ಏನೇನೂ ಪ್ರಾರ್ಥನೆ ಮಾಡಲ್ಲ, ಏನೇನೂ ಅಂಗಲಾಚಲ್ಲ. ನಾನು ಈ ಮೂಲೋಕದ ಮೋಹಗೊಳಿಸುವಂತಹ ಅವಳ ಚೆಲುವು ನನ್ನ ಪಾಲಿಗೆ ಸಿಕ್ಕಿದ್ರೆ ಸಾಕು ಅಂಥೇಳಿ ಅವನ ಚಿತ್ತಕ್ಕೆ ಪಿತ್ತ ಏರಿದ ಹಾಗೆ ಆಡ್ತಾ ಇದ್ದಾನೆ. ಮಾರಿದಳು ಮದನಂಗೆ ಏನು ಭಾಷೆ ಕವಿ ಉಪಯೋಗಿಸ್ತಾ ಇದ್ದಾನೆ ಇಲ್ಲಿ. ಕವಿ ಕುಮಾರವ್ಯಾಸನ ಲೇಖನಿಯಲ್ಲಿ ಬಳಸುವ ಆ ಒಂದು ಶಬ್ದ ಹರಿತದ ಶಬ್ದಗಳು ಹೇಗಿದೆ ಅಂದರೆ, ಆತನೇ ಕೀಚಕನ ಪಾತ್ರ ನಿರ್ವಹಿಸ್ತಾ ಇದ್ದಾನ, ಪರಕಾಯ ಪ್ರವೇಶ ಮಾಡಿ ಕಾವ್ಯವನ್ನು ಈ ರೀತಿ ರಚಿಸಿದ್ದಾನ, ಅಷ್ಟೊಂದು ಆ ಭಾಸ ಆಗ್ತಾಯಿದೆ. ಆ ರೀತಿ ನಮಗೆ ಓದುಗರಿಗೆ ಕೇಳುಗರಿಗೆ ಆ ರೀತಿ ಆಗ್ತಾಯಿದೆ. ಹೇಗಾದರೂ ಮಾಡಿ ನನ್ನವಳನ್ನಾಗಿ ಮಾಡಿಸು ಅಂತ ಹೇಳಿ ತನ್ನ ಒಡಲಿನ ಕಾಮದಾಹವನ್ನು ನೀಗಿಸು, ಜೀವನಕ್ಕೆ ಆಧಾರ ಮಾಡಿಸೋಳನ್ನ ಅಂತ ಬೇಡ್ಕೋತಾ ಇದ್ದಾನೆ. ಇದೆಲ್ಲ ನೋಡಿದಾಗ ನಮಗೆ ಕೀಚಕನ ಪಾತ್ರದಲ್ಲಿ ಕಾಣೋದು ಇಷ್ಟೇ. ಕೀರ್ತಿ ಇಲ್ಲದ ಒಬ್ಬ ದುರಾಚಾರಿ ದಾರಿ, ಕಾಮಾಂಧ ಮನದಲ್ಲಿ ಬೆಳೆದ ಅಹಂಕಾರದ ಜ್ವಾರಿ, ಶೌರ್ಯವಿದ್ದರೂ ಶೀಲವಿಲ್ಲದ ದುರ್ಮತಿಯ ಕಾಮಹಾರಿ ಇವನು, ಧರ್ಮವನ್ನು ಮೀರಿ ನಡೆದ ಅಧರ್ಮದ ವ್ಯಾಪಾರಿ ಅಂತ ಹೇಳಿ ಕವಿ ಚಿತ್ರಣವನ್ನು ಬಹಳ ಸೊಗಸಾಗಿ ನೀಡಿದ್ದಾನೆ. ಆಲಿ ನೀರೇರಿದವು
ಸುದೇಷ್ಣೆಯ ಆಲಿ ನೀರೇರಿದವು. ತಮ್ಮನ ಮೇಲೆ ತಳಿತುದು ಮೋಹ, ಕಾಲನ ಪಾಳಯಕ್ಕೆ ಕೈಗೊಟ್ಟಳಂಗನೆ ನೆಗಹಿದಳು ಖಳನ. ಏಳು ಭವನಕ್ಕೆ ಹೋಗು ತರುಣಿಯ ನಾಳೆ ನಾ ಕಳುಹುವೆನು. ಪರಸತಿ ಮೇಳಲೇ ಸಲ್ಲಾಯನುತ ಬೀಳ್ಕೊಟ್ಟಳು ನಿಜಾನುಜನ. ಪದ್ಯ 48. ಆಲಿ ನೀರೆರೆದವು ತಮ್ಮನ ಮೇಲೆ ತಳಿಹುದು, ಮೋಹ ಕಾಲನ ಪಾಳಯಕ್ಕೆ ಕೈಗೊಟ್ಟಳಂಗನೆ. ಇಲ್ಲಿ ಆಲಿ ನೀರೆರೆದವು ತಮ್ಮನ ಕಂಡು ಸುದೇಷ್ಣೆಯ ಕಣ್ಣಾಲೆಗಳಲ್ಲಿ ನೀರು ತುಂಬಿದವು. ತಮ್ಮನ ಮೇಲಿನ ಮೋಹ ಚಿಗುರೊಡೆಯಿತು. ಕೀಚಕನನ್ನು ಯಮನ ಪರಿವಾರದಲ್ಲಿ ಸೇರಿಸಲು ಕೈ ಚಾಚಿದಳು ಎಂಬಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೇಳ್ತಾ ಇದ್ದಾಳೆ, ತಮ್ಮ ಏಳು, ಮನೆಗೆ ಹೋಗು, ಸೈರಂಧ್ರಿಯನ್ನು ನಾಳೆ ನಿನ್ನ ಬಳಿಗೆ ಕಳುಹಿಸುತ್ತೇನೆ ಅಂತ ಒಂದು ಮಾತೇನೋ ಹೇಳಿದ್ಲು. ಆದರೆ ಪರಸ್ತ್ರೀ ವ್ಯಾಮೋಹ ಒಳ್ಳೆಯದಲ್ಲ ಎಂಬ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸಿದ್ದಾಳೆ, ನುಡಿದಿದ್ದಾಳೆ, ಬೀಳ್ಕೊಟ್ಟಿದ್ದಾಳೆ. ಇಲ್ಲಿ ಸಂಬಂಧ ಅನ್ನೋದು ಒಂದು ಒಳ್ಳೆಯ ಪುಸ್ತಕವಾದರೆ ಎಷ್ಟೇ ಹಳೆಯದಾದರೂ ಅದರಲ್ಲಿನ ಪದಗಳು ಬದಲಾಗುವುದಿಲ್ಲ ಅಲ್ವೇ? ಅದೇ ರೀತಿ ನಕಾರಾತ್ಮಕ ಅಂದರೆ ಇಷ್ಟವಿಲ್ಲದಿದ್ದರೂ ಕೂಡ ಮಾಡುವಂತಹ ಒಂದು ವ್ಯಾಮೋಹ ಅಂತ ಏನು ಹೇಳ್ತೀವಿ, ಅದು ಸಂಬಂಧಕ್ಕೆ ಸಂಬಂಧಪಟ್ಟಾಗ ಅಂದ ಪ್ರೀತಿಯ ಕೋಪದಲ್ಲಿ ಸಿಕ್ಕಾಕೊಂಡ್ರೆ ಎಂತಹ ಪರಿಸ್ಥಿತಿ ಬಂದಿರುತ್ತೆ ಅನ್ನೋದಕ್ಕೆ ಈ ಷಟ್ಪದಿ ಬಹಳ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ ನಮಗೆ. ಕ್ರೂರಿ, ಅಧರ್ಮಿ, ಕಾಮಾಂಧ, ಕುಡುಕ, ಹುಚ್ಚ, ಅನಾಗರಿಕ ಏನೇ ಆಗಿರಲಿ ಒಬ್ಬ ವ್ಯಕ್ತಿ, ಒಡ ಹುಟ್ಟಿದವರಿಗೆ ಆ ಬಾಂಧವ್ಯ ಅನ್ನೋದು ಎಷ್ಟು ಸೆಳೆತ ಆಗಿರುತ್ತೆ ಅಂದರೆ ಆ ಮೋಹಕ್ಕೆ ಅವರು ಕೂಡ ಸಿಲುಕಿಬಿಡ್ತಾರೆ. ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದಕ್ಕೆ ಒಂದು ಉತ್ತೇಜನ ಕೊಡೋ ರೀತಿಯಲ್ಲಿ ಅಯ್ಯೋ ಏನೋ ಒಟ್ಟಿನಲ್ಲಿ ಅವನು ಚೆನ್ನಾಗಿರಲಿ ಅನ್ನುವಂಥ ಮಾತು ಇಲ್ಲಿ ಬಂದ್ಬಿಡುತ್ತೆ. ಅದನ್ನೇ ಈ ಷಟ್ಪದಿಯಲ್ಲಿ ಕವಿ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾನೆ. ನಿನ್ನ ಪ್ರೀತಿ ನನ್ನ ಪ್ರಾಣ ತಿಂತು ಅನ್ನೋ ಹಾಗೆ ತುಂಬ ಪ್ರೀತಿಯಾದಾಗ ಪ್ರಾಣಕ್ಕೆ ಕುತ್ತಾಗ್ಬಿಡುತ್ತಂತೆ. ಇದೇ ಗಾದೆ ಮಾತು. ಸುದೇಷ್ಣೆಯ ಪ್ರೀತಿ ಕೀಚಕನ ಪ್ರಾಣಕ್ಕೆ ಕುತ್ತಾಗುವಂತಹ ದಾರಿಯ ಪ್ರಯಾಣ ಆರಂಭ ಆಗಿ ಹೋಯಿತು ಅಂತ ಅರ್ಥ ಮಾಡ್ಕೋಬೋದು. ಆದರೆ ಒಳಗಿನ ಆತ್ಮ ಅಂತ ಒಂದಿರುತ್ತಲ್ಲ, ಆತ್ಮಸಾಕ್ಷಿ ಅಂತ ಒಂದಿರುತ್ತಲ್ಲ, ಅದಕ್ಕೆ ಗೊತ್ತು ತಾನು ನಡೀತಾ ಇರೋವಂಥ ದಾರಿ ಸರಿಯಲ್ಲ, ತಾನು ಅವನಿಗೆ ಸಹಾಯಕನಾಗಿ ಇರಬಾರ್ದು, ಕೀಚಕನ ಮಾಡ್ತಾ ಇರುವಂತಹ ಈ ಕುಚೇಷ್ಟೆಗಳಿಗೆ ನಾನು ಉತ್ತೇಜನ ಕೊಡಬಾರ್ದು ಅಂತ ಗೊತ್ತು. ಅದು ಧರ್ಮ ಅಲ್ಲ, ಅಧರ್ಮ ಅನ್ನೋದು ಗೊತ್ತು ಸ್ಪಷ್ಟವಾಗಿ. ಆದರೆ ಸಂಬಂಧ ಅನ್ನೋದು ಅದಕ್ಕಿಂತ ಮೀರಿದಂಥದ್ದು ಅನ್ನೋದನ್ನು ಕವಿ ಇಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಹಾಗಾಗಿ ಅವಳು ಕೂಡ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟು ಅವನಿಗೆ ನೀನು ಇಷ್ಟ ಬಂದಾಗ ನಡ್ಕೋಪ ಅಂತ ಹೇಳಿಬಿಟ್ಟಿದ್ದಾಳೆ. ಪರಸ್ತ್ರೀ ವ್ಯಾಮೋಹ ಒಳಿತಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದ್ದಾಳೆ. ಉದ್ದೇಶಗಳು ಶುದ್ಧವಾಗಿದ್ದರೆ ನಾವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ. ಬದಲಾಗಿ ಅದು ವಿರೋಧವಾಗಿದ್ದರೆ, ಅಸಮಂಜಸವಾಗಿದ್ದರೆ ಅದಕ್ಕೆ ಅಂತ್ಯ ಅನ್ನೋದನ್ನು ಅತಿ ಶೀಘ್ರದಲ್ಲೇ ಕಾಣ್ತೇವೆ ಅನ್ನೋದಕ್ಕೆ ಈ ಪದ್ಯವೇ ಸಾಕ್ಷಿಯಾಗಿದೆ.